ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜ್ಞಾನದಿಂದ ಹೇಳಿದವರ ಮಾತು ಕೇಳದಿದ್ದರೂ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತು ಖಚಿತವಾಗಿ ಕೇಳಲೇಬೇಕು. ಅವರು ಅನುಭವ ಪಟ್ಟಿರ್ತಾರೆ. ಇವಾಗ ಡಾಕ್ಟ್ರನ್ನ ಹೇಳೋದಕ್ಕಿಂತ ಇನ್ನು ರೋಗಿಗಳನ್ನ ಕೇಳಿ, ಅವರು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದು ಕೇಳಿಬಿಡ್ತಾರೆ. ಗೊತ್ತಾಯ್ತಾ? ಡಾಕ್ಟ್ರಿಗಿನ್ನ ರೋಗಿಗಳು ಮೇಲು ಅನ್ನಾಗಿ ಈಗ ಜ್ಞಾನದಿಂದ ಹೇಳೋದರ ಮಾತು ಕೇಳೋದರ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತು ನಾವು ಕೇಳಲೇಬೇಕು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗೃಹಶಾಂತಿ ಮಂತ್ರ ಅರ್ಥ, ಮಹತ್ವ ಮತ್ತು ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಶಾಂತಿ ಎನ್ನುವುದು ನಮ್ಮ ಸುತ್ತಮುತ್ತ ನಡೆಯುವ ಘಟನೆಗಳು, ಅನಿರೀಕ್ಷತೆಯಿಂದ ಉಂಟಾಗುವ ಕಳವಳಗಳನ್ನು ತೆಗೆದುಹಾಕುವ ಮೂಲಕ ಸಾಧಿಸಬಹುದಾದ ಸ್ವಯಂ ಪ್ರಜ್ಞೆಯಾಗಿದೆ. ನಿಮಗೆ ತೊಂದರೆ ಉಂಟು ಮಾಡುವ ಜೀವನದ ಅಂಶಗಳನ್ನು ಮೀರಿ ನೋಡಲು ನಾವು ನಿರ್ಧರಿಸಿದಾಗ ಅದು ನಿಮಗೆ ಸಂಭವಿಸುತ್ತದೆ. ದೀರ್ಘಾವಧಿಯಲ್ಲಿ ಅಪ್ರಸ್ತುತವಾಗಿರುವ ಸಮಸ್ಯೆಗಳಿಗೆ ನೀವು ಅಂಟಿಕೊಂಡರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವುದು ನಿಮಗೆ ನಂಬಲಾದ ಕಷ್ಟವಾಗಿರುತ್ತದೆ. ಶಾಂತಿ ಮಂತ್ರವು ಹೆಸರೇ ಸೂಚಿಸುವಂತೆ ಆಂತರಿಕ ಶಾಂತಿಯನ್ನು ಸಾಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಪಠಿಸುವ ವ್ಯಕ್ತಿಯು ಮನಸ್ಸು ಶಮನಗೊಳಿಸುತ್ತದೆ, ಜೊತೆಗೆ ಅವನ ಅಥವಾ ಅವಳ ಪರಿಸರವನ್ನು ಹೆಚ್ಚು ಆರಾಮದಾಯಕ ಮತ್ತು ಶಾಂತಗೊಳಿಸುತ್ತದೆ. ಶಾಂತಿ ಮಂತ್ರವು ಹಿಂದೂ ಧಾರ್ಮಿಕ ಆಚರಣೆಗಳು ಮತ್ತು ಘಟನೆಗಳ ಸಮಯದಲ್ಲಿ ಆಗಾಗ್ಗೆ ಪಠಿಸಲ್ಪಡುವ, ಗುಣಪಡಿಸುವ ಆವಾಹನೆ ಅಥವಾ ಪಠಣವಾಗಿದೆ. ಶಾಂತಿ ಎಂಬ ಪದವು ಸಂಸ್ಕೃತದಲ್ಲಿ ಶಾಂತಿಯ ಸಂಕೇತವಾಗಿದೆ, ಆದರೆ ಮಂತ್ರ ಎಂಬ ಪದವು ನಿಯಮಿತವಾಗಿ ಪಠಿಸುವ ಪೂಜಾಗೀತೆಯನ್ನು ಸೂಚಿಸುತ್ತದೆ. ಉಪನಿಷತ್ತುಗಳು ಎಂದು ಕರೆಯಲ್ಪಡುವ ಹಿಂದೂ ಪವಿತ್ರ ಗ್ರಂಥಗಳಲ್ಲಿ ಹಲವಾರು ಶಾಂತಿ ಮಂತ್ರಗಳು ಪಟ್ಟಿ ಮಾಡಲಾಗಿದೆ. ಇದು ಪಠಿಸುವವರ ಆಲೋಚನೆಗಳು ಮತ್ತು ಅವನ ಸುತ್ತಲಿನ ಪರಿಸರವನ್ನು ಶಮನಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಶಾಂತಿ ಮಂತ್ರಗಳನ್ನು ಸಾಮಾನ್ಯವಾಗಿ ಶಾಂತಿಯ 3 ನಿರೂಪಣೆಗಳೊಂದಿಗೆ ಮುಕ್ತಾಯಗೊಳಿಸಲಾಗುತ್ತದೆ. ಇದು ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಐಹಿಕ, ಸ್ವರ್ಗೀಯ ಮತ್ತು ಆಧ್ಯಾತ್ಮಿಕ ವಾಸ್ತವತೆಯನ್ನು 3 ಕ್ಷೇತ್ರಗಳನ್ನು ಶಮನಗೊಳಿಸುತ್ತದೆ. ಶಾಂತಿ ಮಂತ್ರಗಳು ಸಾಮರಸ್ಯದ ಪಠಣಗಳಾಗಿ ವಾರದ ಪ್ರತಿದಿನವೂ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ದೇವರ ಭಕ್ತಿಗೆ ಮೀಸಲಾಗಿದೆ. ಬುಧವಾರವನ್ನು ಹಿಂದಿಯಲ್ಲಿ ಬುಧವರ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಭಗವಂತನ ಕೃಷ್ಣ ಮತ್ತು ಬುಧ ಗ್ರಹದೊಂದಿಗೆ ಸಂಬಂಧ ಹೊಂದಿರುವ ದಿನವಾಗಿದೆ. ಹಿಂದೂ ಧರ್ಮದಲ್ಲಿ ಧಾರ್ಮಿಕ ವಿಧಿಗಳು ಅಥವಾ ದಿನಚರಿಗಳು ಪ್ರಾರಂಭವಾಗಿ ಮತ್ತು ಅಂತ್ಯದಲ್ಲಿ ಅವುಗಳನ್ನು ಆಗಾಗ್ಗೆ ನಡೆಸಲಾಗುತ್ತದೆ. ಮನೆಯಲ್ಲಿ ಮತ್ತು ಕುಟುಂಬದಲ್ಲಿ ಶಾಂತಿಯನ್ನು ಸಾಧಿಸಲು ಬುಧ ಗ್ರಹ ಶಾಂತಿ ಪ್ರಾರ್ಥನೆಗಳನ್ನು ಪಠಿಸುವುದು ಸೂಚಿಸಲಾಗುತ್ತದೆ. ಗೃಹಶಾಂತಿ ಮಂತ್ರ ಅವು ಹೇಗೆ ಸಹಾಯ ಮಾಡುತ್ತದೆ? ಶಾರೀರಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಮಟ್ಟದಲ್ಲಿ ಶಾಂತಿ ಮಂತ್ರವನ್ನು ಪಠಿಸುವುದು ಶಾಂತತೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ಬ್ರಹ್ಮಾಂಡಕ್ಕೆ ಸಾಮರಸ್ಯವನ್ನು ನೀಡುತ್ತದೆ ಮತ್ತು ಓದು ಬರಹ ಇಂದ್ರಿಯಗಳನ್ನು ಶಮನಗೊಳಿಸುತ್ತದೆ. ಹಿಂದೂ ವಿಧಿಯ ಮೊದಲು ಇಡೀ ವಿಶ್ವಕ್ಕೆ ಕಾಸ್ಮಿಕ್ ಸಾಮರಸ್ಯವನ್ನು ಒದಗಿಸಲು ಈ ಮಂತ್ರವು ಪಠಿಸಲಾಗಿದೆ. ಉಪನಿಷತ್ತುಗಳ ಆರಂಭಿಕ ವೇದ ಪುಸ್ತಕಗಳನ್ನು ಶಾಂತಿ ಮಂತ್ರಗಳು ಬೇರುಗಳನ್ನು ಕಂಡುಹಿಡಿಯಬಹುದು. ಅದರ ಪ್ರಕಾರ ಮಾನವ ಜಗತ್ತಿನಲ್ಲಿ ಪ್ರವೇಶಿಸುವ ಪ್ರತಿಯೊಂದು ಆತ್ಮವು ಸಾಮರಸ್ಯವನ್ನು ಬಯಸುತ್ತದೆ ಮತ್ತು ಶಾಂತಿ ಮಂತ್ರವು ಆ ಗುರಿಯನ್ನು ಸಾಧಿಸುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಆಲೋಚನೆಗಳು ಹೃದಯ ಮತ್ತು ಚೈತನ್ಯಕ್ಕೆ ಪ್ರಶಾಂತತೆಯನ್ನು ಒದಗಿಸುವ ಮತ್ತು ಆಹ್ಲಾದಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತವೆ. ಸ್ಪಷ್ಟವಾದ ಆತ್ಮಸಾಕ್ಷಿಯೊಂದಿಗೆ ಮಂತ್ರವನ್ನು ಪಠಿಸುವ ಮೂಲಕ ನೀವು ಚಿಂತನೆಯ ಸ್ಥಿತಿಯನ್ನು ಪ್ರವೇಶಿಸುತ್ತೀರಿ. ಗೃಹಶಾಂತಿ ಮಂತ್ರವನ್ನು ಪಠಿಸುವುದು ಹೇಗೆ? ಶಾಂತಿ ಮಂತ್ರವನ್ನು ಪಠಿಸಲು ಮುಂಜಾನೆ ಉತ್ತಮ ಸಮಯ. ಬೆಳಿಗ್ಗೆ 6ರಿಂದ 8ರವರೆಗೆ ಮಂತ್ರವನ್ನು ಪ್ರಾರಂಭಿಸುವ ಮೊದಲು ನಿಮ್ಮ ಯೋಗಕ್ಷೇಮವನ್ನು, ಆಶಾವಾದವನ್ನು ತುಂಬಲು ಮತ್ತು ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಶಾಂತಗೊಳಿಸಲು ಕೆಲವು ನಿಮಿಷ ಕಾಲ ಧ್ಯಾನ ಮಾಡ್ಕೋಬೇಕು. ನಾವು ಶಾಂತಿ ಮಂತ್ರದ ಕೊನೆಯಲ್ಲಿ ಶಾಂತಿ ಎಂಬ ಪದವನ್ನು ಆಗಾಗ್ಗೆ 3 ಬಾರಿ ಪಠಿಸಲಾಗುತ್ತದೆ. ಈ ಪದಗುಚ್ಛವನ್ನು ಒಪ್ಪಿ ಹೇಳಲು ಅಲ್ಲ, ಆದರೆ ಜೀವನದ ಸಾಮಾನ್ಯ ಕಾರ್ಯಚಟುವಟಿಕೆ ಅಡ್ಡಿಪಡಿಸುವ 3 ರೀತಿಯ ಅಡಚಣೆಗಳನ್ನು ಶಾಂತಗೊಳಿಸಲು ಮಾಡಲಾಗುತ್ತದೆ. ಮೊದಲು ಸುನಾಮಿ ಮತ್ತು ಚಂಡಮಾರುತಗಳಂತಹ ದೇವರಿಂದ ಉಂಟಾಗುವ ನೈಸರ್ಗಿಕ ವಿಪತ್ತುಗಳನ್ನು ಆದಿ ದೈವಿಕಂ ಎಂದು ಕರೆಯಲಾಗುತ್ತದೆ. ಆ ಅಡೆತಡೆಗಳು ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಮಾನಸಿಕ ಯೋಗಕ್ಷೇಮವನ್ನು ಅಡ್ಡಿಪಡಿಸುತ್ತದೆ. 2ನೇದು ಕೌಟುಂಬಿಕ ಕಲಹಗಳು, ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಮುಂತಾದ ನಮ್ಮ ಸುತ್ತಲಿನ ಪರಿಸರವು ಸೃಷ್ಟಿಸುವ ಸಮಸ್ಯೆಗಳು ಆದಿ ಭೌತಿಕಂ ಆಗಿದ್ದು ಅದು ನಮಗೆ ಬಹಳ ಸಂಕಟವನ್ನು ಉಂಟು ಮಾಡುತ್ತದೆ. ಸ್ವಲ್ಪ ಮಟ್ಟಿಗೆ ನಮ್ಮ ಅಶಾಂತ ಜೀವನವನ್ನು ಅಡ್ಡಿಪಡಿಸುವ ಸಣ್ಣ ಸಮಸ್ಯೆಗಳನ್ನು ನಿರ್ಲಕ್ಷಿಸುವ ಮೂಲಕ ಈ ಅಡಚಣೆಗಳನ್ನು ನಿಭಾಯಿಸಬಹುದು. 3ನೇ ಆಧ್ಯಾತ್ಮಿಕ, ನಮ್ಮೊಳಗೆ ಹುಟ್ಟುವ ಮತ್ತು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣದಲ್ಲಿರುವ ಅತ್ಯಂತ ತೀವ್ರವಾದ ಅಡಚಣೆಗಳಾಗಿ ನಾವು ಸಹಿಷ್ಣುತೆ ಮತ್ತು ಪರಿಶ್ರಮವನ್ನು ಬೆಳೆಸಿಕೊಳ್ಳುವ ಮೂಲಕ ಆ ಸಮಸ್ಯೆಯನ್ನು ನಿವಾರಿಸಬಹುದು ಮತ್ತು ಸಂತೋಷ ಮತ್ತು ಶಾಂತ ಜೀವನವನ್ನು ನಾವು ನಡೆಸಬಹುದು.
ಇದರ ಪರಿಣಾಮವಾಗಿ ದೈವತ್ವ ಮತ್ತು ನಾವು ವಾಸಿಸುವ ಪರಿಸರ ಮತ್ತು ನಮ್ಮ ಅಂತರಂಗದ ಉಂಟಾಗುವ ಅಡ್ಡಿಗಳನ್ನು ಶಾಂತಗೊಳಿಸಲು ಶಾಂತಿ ಪದವನ್ನು 3 ಬಾರಿ ಬಳಸಲಾಗುತ್ತದೆ. ಶಾಂತಿ ಮಂತ್ರವನ್ನು ಅತ್ಯಂತ ಆತ್ಮವಿಶ್ವಾಸ ಮತ್ತು ಸಮರ್ಪಣಾ ಭಾವದಿಂದ ಪಠಿಸುವ ಮೂಲಕ ನಾವು ಅಡೆತಡೆಗಳನ್ನು ತೊಡೆದುಹಾಕಬಹುದು ಮತ್ತು ಪರಿಪೂರ್ಣ ಶಾಂತಿ ಪಡೆಯಬಹುದು. ಪ್ರಮುಖ ಗೃಹಶಾಂತಿ ಮಂತ್ರಗಳನ್ನು ಓಂ ಪೂರ್ಣಮದಂ ಪೂರ್ಣಮದಃ ಪೂರ್ಣಮಿದಂ ಮಂತ್ರ ವಿಶ್ವಶಾಂತಿಯನ್ನು ನಾವು ಓಂ ಪೂರ್ಣಮದಃ ಪೂರ್ಣಮಿದಂ ಮಂತ್ರ ವಿಶ್ವಶಾಂತಿಯನ್ನು ಸಾಧಿಸಲು ಈ ಮಂತ್ರವನ್ನು ಹೇಳಲಾಗುತ್ತದೆ. ಇದನ್ನು ಧ್ಯಾನಕ್ಕಾಗಿ ಬಳಸುವುದರಿಂದ ಇದನ್ನು ಶಾಂತಿ ಮಂತ್ರ ಎಂದು ಕರೆಯುತ್ತಾರೆ. ಈ ಮಂತ್ರವನ್ನು ಪಠಿಸುವ ಮೂಲಕ ಆಧ್ಯಾತ್ಮಿಕ ಕಾಸ್ಮಿಕ ಶಕ್ತಿಗಳು ಆಕಾಶ, ನೆಲ, ಸಸ್ಯಗಳು ಮತ್ತು ಪ್ರಾಣಿಗಳ ಸೇರಿದಂತೆ ಬ್ರಹ್ಮಾಂಡದ ಎಲ್ಲ ಘಟಕಗಳನ್ನು ಶಾಂತಿಯನ್ನು ನೀಡಬೇಕೆಂದು ವಿನಂತಿಸುತ್ತದೆ. ಈ ಮಂತ್ರವು ಒಬ್ಬರ ಮನಸ್ಸನ್ನು ಶುದ್ಧೀಕರಿಸಲು ನಿಜವಾಗಿಯೂ ಪ್ರಯೋಜನಕಾರಿಯಾಗಿದೆ ಮತ್ತು ಹೆಚ್ಚಿನ ದ್ರವ್ಯರಾಶಿಗಳಿಗೆ ಸಹ ಕೆಲಸ ಮಾಡುತ್ತದೆ. ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸಿದರೆ ಮಂತ್ರವು ಜೀವನದಲ್ಲಿ ಸಂತೋಷದಾಯಕ ಘಟನೆಗಳನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ಪೂರ್ಣಮದಃ ಪೂರ್ಣಮಿದಂ ಮಂತ್ರವು ಹೀಗಿದೆ: ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಇದು ಬ್ರಹ್ಮಾಂಡ, ಅಂತ್ಯವಿಲ್ಲದ್ದು ಮತ್ತು ಅಪರಿಮಿತವಾಗಿದೆ. ಅಪರಿಮಿತವಾದದ್ದು ಅನಂತ ಬರುತ್ತದೆ. ಅಳೆಯಲಾಗದ ಅನಂತ ಬ್ರಹ್ಮಾಂಡವನ್ನು ತೆಗೆದುಕೊಂಡು ಅದು ಮಿತಿಯಿಲ್ಲದೆ ಏಕಾಂಗಿಯಾಗಿ ಉಳಿಯುತ್ತದೆ. ಓಂ ಶಾಂತಿ ಶಾಂತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪಠಿಸುವುದರಿಂದ ಆಗುವ ಪ್ರಯೋಜನಗಳು: ಗ್ರಹಗಳ ಚಲನೆಯಲ್ಲಿ ಬದಲಾವಣೆಗಳು, ಋಣಾತ್ಮಕ ಪರಿಣಾಮಗಳು ಉಂಟಾಗಬಹುದು ಮತ್ತು ಅದನ್ನು ತಗ್ಗಿಸಬಹುದು. ಮತ್ತು ಈ ಗೃಹಶಾಂತಿ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅಂಥ ಎಲ್ಲ ತೊಂದರೆಗಳು ದೂರವಾಗುತ್ತದೆ. ಮಂತ್ರವು ಜ್ಞಾನ, ತಿಳುವಳಿಕೆ ಮತ್ತು ಪ್ರಕಾಶಕ್ಕೆ ಸಂಬಂಧಿಸಿದ ಪರಿಣಾಮವಾಗಿ ಪ್ರತಿದಿನವೂ ಮಂತ್ರವನ್ನು ಪಠಿಸುವುದರಿಂದ ಜನರು ಹೆಚ್ಚು ಅರಿವು ಮತ್ತು ಜ್ಞಾನವನ್ನು ಹೊಂದಲು ಸಹಾಯ ಮಾಡುತ್ತೆ. ಮಂತ್ರವನ್ನು ಪುನರಾವರ್ತಿಸುವಲ್ಲಿ ಯಶಸ್ವಿಯಾದ ವ್ಯಕ್ತಿಯು ನಿಯಮಿತವಾಗಿ ತಮ್ಮ ಮಾತಿನ ಮಾದರಿಯಲ್ಲಿ ವ್ಯತ್ಯಾಸವನ್ನು ಗಮನಿಸುತ್ತಾನೆ. ಇದು ಸಂವಹನ ಕೌಶಲ್ಯವು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಪಠಣವು ಮನಸ್ಸು ಮತ್ತು ದೇಹ ಎರಡನ್ನೂ ವಿಶ್ರಾಂತಿ ಮಾಡುತ್ತದೆ. ಈ ಮಂತ್ರವು ಪಠಿಸಲು ಉತ್ತಮ ಸಮಯ ಯಾವುದು ಅಂದರೆ ಬೆಳಗ್ಗೆ 5 ರಿಂದ 6 ಗಂಟೆವರೆಗೆ. ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬಹುದು ಅಂದರೆ, ಮಂತ್ರವು ಯಾರು ಪಠಿಸಬಹುದು ಅಂದರೆ, ಯಾವ ಕಡೆಗೆ ಮುಖವನ್ನು ಮಾಡಿ ಕುಳಿತುಕೊಳ್ಬೇಕು ಅಂದರೆ ದೇವರ ಚಿತ್ರ ಅಥವಾ ವಿಗ್ರಹ ಮುಂದೆ ಕುಳಿತುಕೋಬೇಕು. ಓಂ ಸಹನಾಭವತು. ಎಲ್ಲ ಮಾನವೀಯತೆಯ ಶಾಂತಿಯನ್ನು ತರಲು ಈ ಶಾಂತಿ ಮಂತ್ರವನ್ನು ಪಠಿಸುವ ಮೂಲಕ ಸರ್ವೋಚ್ಚ ಶಕ್ತಿಯನ್ನು ಆಹ್ವಾನಿಸಲಾಗುತ್ತದೆ. ಇದು ಏಕತೆಯನ್ನು ಉತ್ತೇಜಿಸುತ್ತದೆ, ಏಕೆಂದರೆ ನಾವು ಶಾಂತಿಯನ್ನು ಬಯಸುತ್ತೇವೆ. ಏಕೆಂದರೆ ನಮಗಾಗಿ ಮಾತ್ರವಲ್ಲದೆ ಬ್ರಹ್ಮಾಂಡವನ್ನು ರೂಪಿಸುವ ಎಲ್ಲ ಘಟಕಗಳಿಗೆ, ನಮ್ಮ ಸಹ ಮಾನವರಿಗೆ ಮತ್ತು ನಮ್ಮ ಸುತ್ತಲಿನ ಬೃಹತ್ ನೈಸರ್ಗಿಕ ಪ್ರಪಂಚಕ್ಕೆ ನಮ್ಮ ಹತ್ತಿರ ತರುತ್ತವೆ. ಈ ಪಠಣವು ಪ್ರತಿಕೂಲ ಸಮಯದಲ್ಲಿ ಬಲವಾಗಿ ಉಳಿಯಲು ಮತ್ತು ಸ್ವರ್ಗೀಯ ಪ್ರಯೋಜನಗಳನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಓಂ ಸಹನಾಭವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಆಯಿತಾ? ಇವತ್ತು ನಾವು ದಿನಶಾಂತಿ ಮಂತ್ರವನ್ನು ತಿಳ್ಕೊಂಡು ಈ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/4/2026 ಶನಿವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ನವಮಿ, ರಾತ್ರಿ 9:54, ನಕ್ಷತ್ರ ಆಶ್ಲೇಷ, ರಾತ್ರಿ 11:23, ಮಳೆ ಅಶ್ವಿನಿ, 4ನೇ ಪಾದ, ರಾಹುಕಾಲ 9:13ರಿಂದ 10:47, ಕುಳಿಕಕಾಲ 6:06ರಿಂದ 7:39, ಯಮಗಂಟಕಾಲ 1:52ರಿಂದ 7:29. ಇವತ್ತ್ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮೊದಲು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬೆಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬೆಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ಬೋದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಂಪಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ.